ಚಳಿ ಟೈಮಲ್ಲೂ ಐಸ್ ಕ್ರೀಮ್ ಥರ ಗಟ್ಟಿ ಆಗಿರುವಂಥ ದಪ್ಪ ಮೊಸರನ್ನು ತುಂಬಾ ಸುಲಭವಾಗಿ ಮಾಡಬೇಕಾ? ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯೂಶ್ವಲಾಗಿ ಏನಾಗುತ್ತೆ, ಚಳಿ ಟೈಮಲ್ಲಿ ನಮಗೆ ಮೊಸರು ಮಾಡಬೇಕು ಅಂತಂದರೆ ತುಂಬಾ ಕಷ್ಟ. ಎಷ್ಟೇ ಹೆಪ್ಪಾಕಿದ್ರೂ ಎಷ್ಟೊತ್ತಿಟ್ಟರೂ ಮೊಸರು ಸರಿಯಾಗಿ ಬರಲ್ಲ. ಇವತ್ತಿನ ವಿಡಿಯೋದಲ್ಲಿ ಚಳಿ ಟೈಮಲ್ಲೂ ಗಟ್ಟಿ ಮೊಸರನ್ನು ಮಾಡುವಂಥ ಎಲ್ಲ ಸೀಕ್ರೆಟ್ ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಮೊದಲ ಟಿಪ್ಸ್ ಏನು ಅಂತಂದರೆ, ಚಳಿ ಟೈಮಲ್ಲೂ ಗಟ್ಟಿ ಮೊಸರು ಮಾಡೋದು. ಅದು ಒಂದು ಚೂರು ನೀರು ಹಾಕದ ದಪ್ಪ ಹಾಲು ಅಥವಾ ಗಟ್ಟಿಯಾಗಿರುವಂಥ ಹಾಲು. ನೀವು ನಂದಿನಿ ಹಾಲು ಪ್ಯಾಕೆಟನ್ನು ತೊಗೊಂಬರೋದಿದ್ರೆ ಅದರಲ್ಲಿ ಶುಭಮ್ ಅಂತ ಬರುತ್ತೆ. ಆ ಹಾಲು ದಪ್ಪ ಇರುತ್ತೆ. ಅಂಥ ದಪ್ಪ ಹಾಲನ್ನೇ ನಾವು ತಗೋಬೇಕು. ಇವಾಗ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಈ ದಪ್ಪ ಮೊಸರು ಮಾಡಲಿಕ್ಕೆ ಏನು ಅಂತಂದರೆ, ಅದು ಹಾಲಿನ ಪುಡಿ. ದಪ್ಪ ಗಟ್ಟಿಯಾಗಿರುವಂಥ ಮೊಸರನ್ನು ಮಾಡಬೇಕು ಅಂತಂದರೆ ಹಾಲು ಕಾಯಿಸೋಕ್ಕಿಂತ ಮುಂಚೆ 1 ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿಯನ್ನು ಹಾಕ್ಕೊಳ್ಳಿ. ನಂದಿನಿ ಅವ್ರದ್ದು ಬರುತ್ತೆ ಅಥವಾ ಅಮೂಲ್ ಅವ್ರದ್ದು ಬರುತ್ತೆ, ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ನಿಮಗೆ ಹಾಲಿನ ಪುಡಿ ಹಾಕಿಲ್ಲದಿದ್ದರೆ ದಪ್ಪ ಮೊಸರು ಆಗಲ್ಲ ಅಂತಲ್ಲ, ತುಂಬ ದಪ್ಪ ಆಗಲ್ಲ ಅಷ್ಟೇ. ಸೊ ಸರಿಯಾಗಿ ಈ ಹಾಲಿನ ಪುಡಿಯನ್ನು ಹಾಕ್ಕೊಂಡು ಕಾಯಿಸೋಕ್ಕಿಂತ ಮುಂಚೆನೇ ಒಂದ್ಸರಿ ನೀಟಾಗಿ ಕಲಿಸ್ಕೊಂಡು ಕೊನೆಗೆ ನಾವಿದನ್ನ ಸ್ಟವ್ ಮೇಲೆ ಇಟ್ಬಿಟ್ಟು ಕಾಯಿಸ್ಬೇಕು. ಫಸ್ಟ್ ನಾವು ಹೈ ಫ್ಲೇಮ್ ಇಟ್ಕೊಂಡೆ ಇದನ್ನ ಕಾಯಿಸ್ಕೋಬಹುದು. ನೀವು ಕಾಯಿಸ್ತಾ ಇರುವಾಗ ಏನು ಮಾಡಬೇಕು ಅಂತಂದರೆ, ಒಂದು ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಯಾಕಂತಂದರೆ ಹಾಲಿನ ಪುಡಿ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದರಿಂದ ಮಿಕ್ಸ್ ಮಾಡ್ತಾನೇ ಇರಿ. ಹಾಲು ಕಾಯಿಸುವಾಗ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಯಿಸ್ಕೋಬೇಕು. ಒಂದ್ಸರಿ ಉಕ್ಕಿ ಬಂದ ನಂತರ ಉರಿನ ಕಮ್ಮಿ ಇಟ್ಕೊಂಡ್ಬಿಡಿ. ಕಮ್ಮಿ ಇಟ್ಬಿಟ್ಟು ಕೂಡ ತುಂಬ ಹೊತ್ತು ಕಾಯಿಸ್ಬೇಕು. ಯಾಕಂತಂದರೆ ಹಾಲು ತುಂಬಾ ದಪ್ಪ ಆಗಬೇಕು. ನಾವು 1 ಲೋಟದಷ್ಟು ಹಾಲು ಕಾಯಿಸ್ಲಿಕ್ಕೆ ಇಟ್ಟರೆ ಅದು ಅಟ್ಲೀಸ್ಟ್ ಒಂದು 3/4 ಲೋಟದಷ್ಟಾದರೂ ಆವಿಯಾಗಿ ಆಗಿರಬೇಕು. ಅಂದರೆ 3/4 ಲೋಟದಷ್ಟು ಆಗಿರಬೇಕು. ಅಷ್ಟು ದಪ್ಪ ಆಗಿರಬೇಕು. ಮತ್ತು ತುಂಬ ಚೆನ್ನಾಗಿ ಕಾದ ಹಾಲಿನ ಬಣ್ಣ ಇದೆಯಲ್ಲ, ಅದು ಸ್ವಲ್ಪ ಕ್ರೀಮ್ ಕಲರ್ಗೆ ತಿರುಗುತ್ತೆ. ನೋಡಿ, ಹಾಲಿನ ಬಣ್ಣ ಸ್ವಲ್ಪ ಬದಲಾಗಿದ್ದು ನಿಮ್ಗೆ ಕಾಣುತ್ತಲ್ವ? ಈ ಥರ ಕಾಯಿಸ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ಹಾಲಿಗೆ ನೀರು ಹಾಕಲಿಕ್ಕಿಲ್ಲ, ನೀರು ಹಾಕ್ಕೊಳ್ಳೋದೇ ಕಾಯಿಸ್ಕೋಬೇಕು. ನೋಡಿ, ಇದು ಕಾದಾದ ನಂತರ ಈ ಥರ ಆದ ನಂತರ ಸ್ಟವನ್ನು ಬಂದ್ ಮಾಡಿಬಿಡಿ. ಇವಾಗ ಇದನ್ನ ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗೆ ಅಂತಂದರೆ ಪೂರ್ತಿ ಕೋಲ್ಡ್ ಅಲ್ಲ, ಒಂದು ಸ್ವಲ್ಪ ಬೆಚ್ಚಗೆ ಇರಬೇಕು, ಬಟ್ ಪೂರ್ತಿ ಬೆಚ್ಚಗೂ ಕೂಡ ಅಲ್ಲ. ಸೊ ನಿಮಗೆ ಹಾಲು ತಣ್ಣಗಾದ ನಂತರ ಕೆನೆ ಕಟ್ಕೊಂಡಿರುತ್ತೆ. ಆ ಕೆನೆಯನ್ನು ನೀವು ತೆಗೆದು ಬಿಡ್ಬೋದು. ಇಲ್ದಿದ್ರೆ ಒಂಥರ ನಮಗೆ ಮೊಸರು ತಿಂದಾಗ ಏನೋ ಸಿಕ್ಕಾಕೊಂಡ ಥರ ಆಗುತ್ತೆ. ಸೊ ಕೆನೆಯನ್ನು ತೆಗೆದು ನಾವು ಬೆಣ್ಣೆ ಮಾಡಲಿಕ್ಕೆ ಸ್ಟೋರ್ ಮಾಡಿ ಇಡ್ಬೋದು. ಇವಾಗ ಮೊಸರು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೇನೆ. ಇವಾಗ ಮೊಸರು ಮಾಡಲಿಕ್ಕೆ ಒಂದು ಪಾತ್ರೆಯನ್ನು ತಗೊಳ್ಳಿ. ಪಾತ್ರೆ ಹಾಟ್ ಬಾಕ್ಸ್ ಆದರೆ ತುಂಬ ಒಳ್ಳೆಯದು, ಸ್ವಲ್ಪ ದಪ್ಪ ಇರಬೇಕು. ಯಾಕಂತಂದರೆ ಬೆಚ್ಚಗಿರಬೇಕು ಪಾತ್ರೆ. ನೀರಿನ ಪಸೆ ಕೂಡ ಚೂರು ಇರಬಾರ್ದು. ನೀಟಾಗಿ ಒರೆಸ್ಕೊಂಡು 1-2 ಟೇಬಲ್ ಸ್ಪೂನಷ್ಟು ಹೆಪ್ಪನ್ನು ಹಾಕೋಬೇಕು. ಜಾಸ್ತಿ ಮೊಸರಿದ್ರೆ 2 ಟೇಬಲ್ ಸ್ಪೂನ್ ಹಾಕಿ, ಇಲ್ಲದಿದ್ದರೆ 1 ಟೇಬಲ್ ಸ್ಪೂನ್ ಹಾಕಿ. ಡೈರೆಕ್ಟಾಗಿ ಹಾಲು ಹಾಕೋದಲ್ಲ. ಫಸ್ಟ್ 1-2 ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕಿ ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಹಾಲಿನ ಜೊತೆ ಹೆಪ್ಪನ್ನು ಮಿಕ್ಸ್ ಮಾಡಬೇಕು. ಹೆಪ್ಪು ಕರೆಕ್ಟಾಗಿ ಕರಗಬೇಕು. ಯಾಕಂತಂದರೆ ಹೆಪ್ಪು ನೀವು ಹಾಲು ಹಾಕೋಕ್ಕಿಂತ ಮುಂಚೆ ಆ್ಯಕ್ಟಿವೇಟ್ ಆಗಬೇಕು. ಇದಾದ ನಂತರ ಇವಾಗ ನಾವು ಹಾಲಿರುತ್ತಲ್ವ, ಸ್ವಲ್ಪ ಬಿಸಿ ಇರುವಂಥ ಹಾಲನ್ನೇ ಹಾಕೋಬೇಕು. ತುಂಬ ತಣ್ಣಗೆ ಕೂಡ ಇರಬಾರ್ದು. ಉಳಿದ ಹಾಲನ್ನು ಹಾಕಿಬಿಟ್ಟು ಮತ್ತೊಂದು ಸರಿ ನೀಟಾಗಿ ಕಲಿಸ್ಕೋಬೇಕು. ಬೇಕಾದರೆ ಒಂದು ಲೋಟದಲ್ಲಿ ನೀವು ಈ ಥರ ಬೀಟ್ ಮಾಡಿ ಕಲಿಸ್ಕೋಬೋದು. ಯಾಕಂತಂದರೆ ಹೆಪ್ಪು ಹಾಲಿನ ಜೊತೆ ನೀಟಾಗಿ ಮಿಕ್ಸ್ ಆದರೆ ಮಾತ್ರ ನಮಗೆ ಕರೆಕ್ಟಾಗಿ ಮೊಸರು ಆಗೋದು. ಈ ಪಾತ್ರೆಯನ್ನು ಕಂಪ್ಲೀಟಾಗಿ ಏರ್ ಟೈಟಾಗಿ ಕ್ಲೋಸ್ ಮಾಡಿಡಬೇಕು. ಒಂದು ಚೂರು ಕೂಡ ಗಾಳಿ ಹೋಗಬಾರ್ದು. ಅದಾದ ನಂತರ ಇವಾಗ ಇನ್ನೊಂದು ಮುಖ್ಯವಾದ ಟಿಪ್ಸ್ ಏನು ಅಂತಂದರೆ, ಮನೆಯಲ್ಲಿ ಹಾಟ್ ಬಾಕ್ಸ್ ಇದ್ರೆ, ಅಂದರೆ ಯಾವ ಪಾತ್ರೆಯಲ್ಲಿ ನೀವು ಏನಾದರೂ ಹಾಕಿಟ್ರೆ ತುಂಬ ಹೊತ್ತು ಬೆಚ್ಚಗೆ ಇರುತ್ತೆ ಅಂಥ ಪಾತ್ರೆ ಇದ್ದರೆ ಅದನ್ನ ತಗೊಳ್ಳಿ. ಇವಾಗ ಆ ಪಾತ್ರೆಗೆ ಬೆಚ್ಚಗಿರುವಂಥ ನೀರನ್ನು ಹಾಕಬೇಕು. ಉಗುರು ಬೆಚ್ಚಲ್ಲ, ಅದಕ್ಕಿಂತ ಮೀಡಿಯಮ್ ಹಾಟ್ ಇರುವಂಥ ನೀರನ್ನೇ ಹಾಕೋಬೇಕು. ಅದಾದ ನಂತರ ಆ ನೀರಲ್ಲಿ ಈ ಮೊಸರಿನ ಪಾತ್ರೆ ಇದೆಯಲ್ವ, ಅದನ್ನ ಇಟ್ಬಿಡಬೇಕು ಈ ಥರ. ಬಟ್ ನೀರು ನೋಡ್ಕೊಳ್ಳಿ, ಮೊಸರಿನ ಪಾತ್ರೆಗಿಂತ ಮೇಲೆ ಬರಬಾರ್ದು, ಕೆಳಗಡೆನೇ ಇರಬೇಕು. ಅದಾದ ನಂತರ ಈ ಹಾಟ್ ಬಾಕ್ಸ್ದು ಮುಚ್ಚಳ ಇರುತ್ತಲ್ವ, ಅದನ್ನ ಕಂಪ್ಲೀಟಾಗಿ ಫುಲ್ಲು ಕ್ಲೋಸ್ ಮಾಡಬೇಕು. ಒಂಚೂರು ಏರ್ ಹೋಗಬಾರ್ದು. ಯಾವುದೇ ಕಾರಣಕ್ಕೆ ನೀರಿದೆಯಲ್ವ ತಣ್ಣಗಾಗಬಾರ್ದು. ನೀರು ತಣ್ಣಗಾದರೆ ಮೊಸರು ಆಗಲ್ಲ. ನಾನು ಫಸ್ಟೇ ಹೇಳ್ತೀನಿ, ಬೆಚ್ಚಗೆ ನಿಲ್ಲುತ್ತೆ ಅಂತಂದರೆ ಮಾತ್ರ ಈ ಹಾಟ್ ಬಾಕ್ಸ್ ಟಿಪ್ಸನ್ನು ಯೂಸ್ ಮಾಡಬೇಡಿ. ಇಲ್ಲದಿದ್ದರೆ ನಾನು ಇನ್ನೊಂದು ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೇನೆ.
ಸೊ ಇದನ್ನ ನಾವಿವಾಗ 8ರಿಂದ 10 ಗಂಟೆ ಇಟ್ಬಿಡಬೇಕು ಎಲ್ಲಾದರೂ ಬೆಚ್ಚಗೆ ಇರುವಂಥ ಪ್ಲೇಸಲ್ಲಿ. ಅಂದರೆ ಕಬೋರ್ಡ್ ಒಳಗಡೆ ಅಥವಾ ಓವನ್ ಇರುತ್ತಲ್ವ, ಕೆಲವರು ಓವನ್ ಒಳಗಡೆನೂ ಇರ್ತಾರೆ. ಓವನನ್ನು ಆಫ್ ಮಾಡಿ, ಇಲ್ಲದಿದ್ದರೆ ಈ ಹಾಟ್ ಬಾಕ್ಸ್ ಇಲ್ಲದಿದ್ದರೆ ಇನ್ನೊಂದು ಟಿಪ್ಸನ್ನು ಹೇಳ್ತೀನಿ. ಯಾವುದಾದ್ರೂ ಒಂದು ದಪ್ಪ ಇರುವಂಥ ಪಾತ್ರೆಯಲ್ಲಿ ಈ ಮೊಸರಿನ ಪಾತ್ರೆನ ಇಟ್ಬಿಟ್ಟು, ಅಂದರೆ ನೀರು ಹಾಕಬಾರ್ದು, ಹಾಗೆಯೇ ಇಟ್ಬಿಟ್ಟು ಯಾವುದಾದ್ರೂ ದಪ್ಪ ಬಟ್ಟೆ ಇರುತ್ತಲ್ಲೋ, ಬೆಡ್ಶೀಟ್ ಈ ಥರದ ಬಟ್ಟೆನ ಕಂಪ್ಲೀಟಾಗಿ ಕವರ್ ಮಾಡಿ ಬೆಚ್ಚಗಿರುವಂಥ ಪ್ಲೇಸಲ್ಲಿ ಇಟ್ಬಿಡಬೇಕು. ಯಾಕೆಂತಂದರೆ ಮೊಸರಾಗಲಿಕ್ಕೆ ನಮಗೆ ಸೆಕೆ ಅಥವಾ ಹೀಟ್ ಇರಬೇಕು. ಹೀಟ್ ವೆದರ್ ಇದ್ದರೆ ಬೇಗ ಮೊಸರಾಗುತ್ತೆ. ಆದ್ದರಿಂದ ನಾವು ಈ ಟಿಪ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಚಳಿ ಟೈಮಲ್ಲಿ ತುಂಬ ಚಳಿ ಇರೋದ್ರಿಂದ ಬೇಗ ಮೊಸರಾಗಲ್ಲ. ಆದ್ದರಿಂದ ಮೊಸರಿನ ಪಾತ್ರೆನ ಯಾವಾಗಲೂ ಬೆಚ್ಚಗಿರುವ ಜಾಗದಲ್ಲಿ ಇಟ್ಟರೆ ಮಾತ್ರ ನಮಗೆ ಬೇಗ ಮೊಸರಾಗುತ್ತೆ. ಇವಾಗ ನೋಡಿ, ಒಂದು 8ರಿಂದ 10 ಗಂಟೆ ತನಕ ಆಗಿದೆ. ನಾನು ಬೆಳಗ್ಗೆ ಚೆಕ್ ಮಾಡ್ತಾ ಇದ್ದೇನೆ, ರಾತ್ರಿ ಇಟ್ಟಿದ್ದೆ. ಈ ನೀರು ಇನ್ನೂ ಬಿಸಿ ಇದೆ. ಒಂದು ವೇಳೆ ನೀವು ಹಾಟ್ ಬಾಕ್ಸಲ್ಲಿ ನೀರು ಬೆಳಗ್ಗೆ ತನಕ ತಣ್ಣಗಾಗುತ್ತೆ ಅಂತಂದರೆ ಹಾಟ್ ಬಾಕ್ಸಲ್ಲಿ ಇಡಲಿಕ್ಕೆ ಹೋಗಬೇಡಿ. ನಾರ್ಮಲ್ ಪಾತ್ರೆ ಟಿಪ್ಸ್ ಹೇಳಿದ್ನಲ್ಲ, ಹಾಗೆ ಇಟ್ಬೇಡಿ. ನೋಡಿ, ಆಲ್ಮೋಸ್ಟ್ ಆಗಿದೆ, ಮೊಸರಾಗಿದೆ, ದಪ್ಪನೇ ಇದೆ. ನೀವು ನಾರ್ಮಲಾಗಿ ಇಷ್ಟು ಸಾಕು ಅಂತಂದರೆ ಇದನ್ನ ಯೂಸ್ ಮಾಡ್ಬೋದು. ಇಲ್ಲ ನಿಮಗೆ ಇನ್ನು ತುಂಬ ದಪ್ಪ ಬೇಕು, ಐಸ್ ಕ್ರೀಮ್ ಥರ ಇದು ಬೇಕು ಅಂತಂದರೆ ಇದನ್ನ ಇವಾಗ ನಾವು ಸೆಟ್ ಮಾಡ್ಕೋಬೇಕು. ಹೇಗೆ ಸೆಟ್ ಮಾಡೋದು? ಇದನ್ನ ಮತ್ತೆ ನೀವು ಮುಚ್ಚಿಟ್ಬಿಟ್ಟು, ಫ್ರಿಡ್ಜ್ ಇರುತ್ತಲ್ವ, ಫ್ರಿಡ್ಜಲ್ಲಿ ಇಟ್ಬಿಡಬೇಕು. ಫ್ರೀಝರಲ್ಲ, ನಾರ್ಮಲ್ ಶೆಲ್ಫಲ್ಲಿ ಇಟ್ಬಿಟ್ಟು ಒಂದು 2ರಿಂದ 4 ಗಂಟೆ ತನಕ ಬಿಟ್ಬಿಡೋಣ. ಇದು ತುಂಬ ಗಟ್ಟಿ, ನಿಮಗೆ ಐಸ್ ಕ್ರೀಮ್ ಥರ ಬೇಕು ಅಂತ ಇದ್ದರೆ ಮಾತ್ರ. ಆಲ್ಮೋಸ್ಟ್ ಒಂದು 2ರಿಂದ 4 ಗಂಟೆ ತನಕ ನಾನು ಬಿಟ್ಟಿದ್ದೇನೆ ಫ್ರಿಡ್ಜಲ್ಲಿ. ಇವಾಗ ನೋಡಿ, ನಿಮಗೆ ತೋರಿಸ್ತೇನೆ ಇದು ಯಾವ ಥರ ಆಗಿದೆ ಅಂತ. ನೋಡಿ, ನಾನು ಈ ಸೌಟನ್ನು ಹಾಕ್ತಾ ಇದ್ದರೆ ಐಸ್ ಕ್ರೀಮ್ ಥರ ಕಟ್ಟಾಗ್ತಾ ಇದೆ. ಗೊತ್ತಾಗ್ತಾ ಇದೆಯಲ್ವ ಎಷ್ಟು ದಪ್ಪ, ಎಷ್ಟು ಚೆಂದಾಗಿ ಬಂದಿದೆ ಅಂತಂದ್ಬಿಟ್ಟು. ಮತ್ತೊಂದು ಸರಿ ನಿಮಗೆಲ್ಲ ಟಿಪ್ಸನ್ನು ಹೇಳ್ತಾ ಇದ್ದೇನೆ. ಮೊದಲಿಗೆ ಹಾಲು ತುಂಬಾ ದಪ್ಪ ಇರಬೇಕು. ಒಂದು ಚೂರು ಕೂಡ ನಾವು ನೀರಿನ ಪಸೆಯನ್ನು ಸೇರಿಸಲೇಬಾರ್ದು ಹಾಲು ಕಾಯಿಸುವಾಗ. 1ರಿಂದ 2 ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿನ ಹಾಲು ಕಾಯಿಸ್ಕೊಳ್ಳುವಾಗ ಹಾಕೋಬೇಕು. ಹಾಲನ್ನು ತುಂಬಾ ಚೆನ್ನಾಗಿ ಕುದಿಸಿ ದಪ್ಪ ಮಾಡಬೇಕು. ಮೊಸರು ಅಂದರೆ ಹೆಪ್ಪು ಹಾಕೋಕ್ಕಿಂತ ಮುಂಚೆ. ಅದಾದ ನಂತರ ಹೆಪ್ಪು ಹಾಕೋಕ್ಕಿಂತ ಮುಂಚೆ ಹಾಲು ಪೂರ್ತಿ ತಣ್ಣಗಾಗಬಾರ್ದು, ಸ್ವಲ್ಪ ಬಿಸಿ ಇರಬೇಕು. ಹೆಪ್ಪು ಹಾಕುವಾಗ ಏನು ಮಾಡಬೇಕು ಅಂತಂದರೆ 2 ಟೇಬಲ್ ಸ್ಪೂನಷ್ಟು ಹಾಲನ್ನು, ಹೆಪ್ಪನ್ನು ಸ್ವಲ್ಪ ಚೆನ್ನಾಗಿ ಅದರ ಜೊತೆ ಬೀಟ್ ಮಾಡಿ ಆ್ಯಕ್ಟಿವೇಟ್ ಮಾಡಿ, ಅದಾದ ನಂತರ ಮಿಕ್ಕಿದ ಹಾಲನ್ನು ಹಾಕಿ ಕಂಪ್ಲೀಟಾಗಿ ಆ ಬಾಕ್ಸನ್ನು ಕ್ಲೋಸ್ ಮಾಡಿ, ಹಾಟ್ ಬಾಕ್ಸಲ್ಲಿ ಬೆಚ್ಚಗೆ ಉಳಿಯುತ್ತೆ ಅನ್ನುವಂಥ ಬಾಕ್ಸಲ್ಲಿ ಬಿಸಿ ನೀರನ್ನು ಹಾಕಿಬಿಟ್ಟು ಆ ಬಾಕ್ಸನ್ನು ಕ್ಲೋಸ್ ಮಾಡಿ ಬೆಚ್ಚಗಿರುವಂಥ ಜಾಗದಲ್ಲಿ ಇಡಬೇಕು. ಇಲ್ಲ ಯಾವುದಾದ್ರೂ ದಪ್ಪ ಬಾಕ್ಸಲ್ಲಿ ಮೊಸರಿನ ಪಾತ್ರೆನ ಇಟ್ಬಿಟ್ಟು ನೀರು ಹಾಕದೆ ಅದಕ್ಕೆ ಫುಲ್ ಬೆಡ್ಶೀಟ್ ಅಥವಾ ದಪ್ಪದ ಬಟ್ಟೆನ ಕಂಪ್ಲೀಟಾಗಿ ಕವರ್ ಮಾಡಿ ಬೆಚ್ಚಗಿರುವಂಥ ಜಾಗದಲ್ಲಿ ಇಟ್ಬಿಡಬೇಕು. 8ರಿಂದ 10 ಗಂಟೆ ಚಳಿ ಟೈಮಲ್ಲಿ. ತುಂಬ ದಪ್ಪಗೆ ಬೇಕು ಅಂತಂದರೆ ಒಂದ್ಸರಿ ಬೆಳಿಗ್ಗೆ ಮೊಸರು ಆಗಿರುತ್ತಲ್ವ, ಆಗಿರೋ ಮೊಸರನ್ನು 2ರಿಂದ 4 ಗಂಟೆ ಫ್ರಿಡ್ಜಲ್ಲಿ ಇಟ್ಬಿಡಬೇಕು.